ನಮಸ್ಕಾರ ಸ್ನೇಹಿತರೆ, ಇವತ್ತು ಚಾಮುಂಡಿ ಬೆಟ್ಟ ಬಂದಿದ್ದೀವಿ. ಇವತ್ತು ಸುದ್ದಿ ಮಾಡೋದಕ್ಕೆ ಕಾರಣ ಏನಂದರೆ, ನೋಡಿ ಇದು ಇಲ್ಲಿದೆಯಲ್ಲ, ಇಲ್ಲಿ ನಿಮಗೆ ಏನು ಈ ಹಂಚು ಕಾಣ್ತಾ ಇದೆಯಲ್ಲ, ಇಲ್ಲಿ ಸಾರ್ವಜನಿಕರು ಮಳೆ, ಚಳಿ, ಬಿಸಿಲು ಅಂಥ ಟೈಮಲ್ಲಿ ಇಲ್ಲಿಂದ ಬಂದು ಹೀಗೆ ಹೋಗಿ ಅಲ್ಲಿ ಒಳಗಡೆ ಎಲ್ಲ ದೇವಸ್ಥಾನ ಕನೆಕ್ಟ್ ಆಗುತ್ತೆ. ಇದು ನಮ್ಮ ಅದ್ಭುತವಾದ ದೇವಿಕೆರೆ. ನೋಡಿ ಹೆಂಗೆ ಕಾಣ್ತಾ ಇದೆ. ಒಳ್ಳೆ ಈ ಕಲ್ಲುಗಳನ್ನ ಪುಡಿ ಮಾಡಿದ್ರೆ ಕಾಣುತ್ತಲ್ರಿ ಇದೆ. ಪಾಪ ನಮ್ಮ ಪೌರ ಕಾರ್ಮಿಕರು ನೋಡ್ರಿ, ಅವ್ರ ಕಷ್ಟ ಕೇಳೋರಿಲ್ಲ ಕಣ್ರಿ. ಹಗಲು ರಾತ್ರಿ ಅಂದೆ ಅಧಿಕಾರಿಗಳು ಮಾತ್ರ ಅದೇನೋ ಸೋಕಾಲ್ಡ್ ಎನ್ವಿರಾನ್ಮೆಂಟಲಿಸ್ಟ್ಗಳಿದಾರಲ್ಲ, ಅದೇನು ನೀವೆಲ್ಲ ಅಧಿಕಾರಿಗಳು ಹೋಗಿ ಎಲ್ಲರೂ ಯಾವ್ದಾದ್ರು AC ರೂಮಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿರೋ, ಸರ್ಕಾರದ ಸಂಬಳ, ಜನಗಳ ಸಂಬಳ, ಸೋಕಾಲ್ಡ್ ನಾನ್ಸೆನ್ಸ್ಗಳು ಕಂಡ್ರಿ ನೀವು. ಮಾನ ಮರ್ಯಾದಿಲ್ಲ, ಹೊಟ್ಟೆ ಉರಿಯತ್ತಲ್ರಿ ನೋಡ್ರಿ. ಈ ಜನಗಳಿಗೆ ಅದೇನು ಹೊಟ್ಟೆಗೆ ಹೇಲ್ ತಿಂತಾರೋ ಏನೋ ಗೊತ್ತಿಲ್ಲ, ಮಾನ ಮರ್ಯಾದೆ ಇಲ್ದಿದ್ರು ತಿಂದು ರಸ್ತೆಯಲ್ಲಿ ಬಿಸಾಕ್ತಿರಲ್ರಿ. ಕಾನೂನು ಉಲ್ಲಂಘನೆ ಮಾಡ್ತಿರಲ್ರಿ. ಫಸ್ಟ್ ನೀವುಗಳು ಕಲೀರಿ. ಸೋಕಾಲ್ಡ್ ಎಜುಕೇಟೆಡ್ಸ್ಗಳು ಇದ್ದೀರಲ್ಲ, ಸಂವಿಧಾನದ ಬಗ್ಗೆ ಸ್ವಲ್ಪ ತಿಳಿಯಿರಿ. ಬೇರೆಯವ್ರಿಗೆ ಬೋಧನೆ ಮಾಡ್ತಿರಲ್ಲ, ಬೋಧನೆ ಮಾಡೋದಕ್ಕಂತ ನೀವು ಪಾಲಿಸಿ ಫಸ್ಟು. ಸಂವಿಧಾನ ಅಂದ್ರೆ ಏನು, ಅದರಲ್ಲಿರೋ ಕಾನೂನು ಕಾಯ್ದೆಗಳು, ಅದರಲ್ಲಿ ಭಾಗಗಳನ್ನ ಫಸ್ಟ್ ನೀವು ತಿಳಿಯಿರಿ. ಬೇರೆಯವ್ರಿಗೆ ಬೋಧನೆ ಮಾಡೋಕ್ಕೆ ಮುಂಚೆ. ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಬಟ್ ಅದೇನು ಕಣ್ಣಿಗೆ ಕಾಣ್ತಾ ಇದೆಯಾ? ಬಿಸಿಲಲ್ಲಿ ಒಣಗ್ತಿದಾರಲ್ರಿ ಪಾಪ ಅವ್ರಿಗೇನು ಇಲ್ವಲ್ರಿ. ಈಗಲಾರು ಎಚ್ಚೆತ್ಕೊಂಡು ಅಧಿಕಾರಿಗಳು ರಸ್ತೆಗೆ ಬರಬೇಕು. ಇಲ್ಲ ಅಂದರೆ ಬರೀ ಪುಕ್ಕಟ್ಟೆ ಅಲ್ಲ ಕಣ್ರಿ, ಸಂಬಳ ಬರುತ್ತಲ್ಲ, ಅಥವಾ ಅದು ಹೆಂಗ್ರಿ ತಿಂತೀರ? ಅಸಹ್ಯ ಜನಗಳ ದುಡ್ಡು. ಅದಕ್ಕೆ ತಕ್ಕಂಗೆ ಸಿವಿಲ್ ರೂಲ್ಸ್, ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಅಲ್ವೇನ್ರಿ ಅದು ಆ್ಯಕ್ಟ್ ಪ್ರಕಾರ. ಏನು ನಿಮ್ಗೆ ಏನು ಬೈದ್ರು ಅದೇ ಅಷ್ಟೇ ಬಿಡಿ. ಅವಿವೇಕಿಗಳ ತನ ಬಿಹೇವ್ ಮಾಡೋದೇ ನಿಮ್ಗೆ. ಇಲ್ಲಿ ನೋಡಿ ಚಪ್ಪಲಿ ಹಸಿತಾರೆ, ದೇವಸ್ಥಾನಕ್ಕೆ ಬಂದು ಚಪ್ಪಲಿ ಹಸಿತಾರಲ್ರಿ. ಯಾವ ಧರ್ಮ ಕಾಪಾಡ್ತಿರ್ರಿ ನೀವು? ಸಾಯ್ತಿದ್ದಾರೆ ಇಲ್ಲಿ ಗೋರಕ್ಷಣೆ ಮಾಡ್ಕೊಂಡು, ಧರ್ಮ ಕಾಪಾಡಿ, ಸನಾತನ ಧರ್ಮ ಅಂತ. ಧರ್ಮ ಅಯ್ಯೋ, ಮಾನ ಮರ್ಯಾದೆ ಇಲ್ಲ, ಲಜ್ಜೆಗೆಟ್ಟ ಜನ ನೀವುಗಳು. ಹೊಟ್ಟೆ ಏನು ತಿಂತಿರೋ, ಕಂಡದ ಕಡೆ ಕಾಲೆತ್ತಿರಲ್ರಿ. ನಾಯಿಗಳಿಗಿಂತ ಕಡೆ ಆಗ್ಬಿಡ್ತೀರ ದಿನ ಹೆಚ್ಚು ಕಮ್ಮಿ. ನಾಯಿಗಳಿಗೂ ಒಂದಿಷ್ಟು ಸ್ವಾಭಿಮಾನ ಅನ್ನೋದಿರುತ್ತೆ. ತಿಂತಂಗೆ ಅಲ್ಲೆಲ್ಲ ಕೇಸರಿ ಉಗಿಯೋದು, ಕೋಪ್ತಾ ಕಾಯ್ದೆ, ಡ್ರಗ್ಗಿಷ್ಟು. ಎಲ್ಲಿದ್ದಾರೆ ಅಧಿಕಾರಿಗಳು, ಪರಿಶೀಲನೆ ಮಾಡೋರು? ಇಲ್ಲಿ ಬನ್ನಿ, ಗೋಡೆಯಲ್ಲೂ ಕೇಸರಿ ಇದೆ. ಅವಿವೇಕಿ ಜನಗಳೇ, ನಿಮ್ಗೆ ಎಷ್ಟು ಹೋದ್ರೂ ಮಾನ ಮರ್ಯಾದಿಲ್ಲ ಬಿಡಿ. ನಮಸ್ಕಾರ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ ಇತ್ತೀಚೆಗೆ ಮೊನ್ನೆ ಒಬ್ಬ ಯೂಟ್ಯೂಬರ್ ಹಾಕಿದ್ರು. ಇವತ್ತು 11 ನ್ಯೂಸ್ ಆಫ್ ಮೈಸೂರು ಸುದ್ದಿವಾಹಿನಿಯಿಂದ ಕಾರ್ಯಾಚರಣೆಗೆ ಬಂದಿದ್ವಿ. ನೋಡಿ ಏನೇ ಕಸನ ಯಾವ ಥರ ಎಸಿದೆ. ಚಾಮುಂಡಿ ಬೆಟ್ಟನ ದುರಸ್ತಿ ಮಾಡ್ತಾ ಇದ್ದಾರೆ. ಹಾಳು ಮಾಡೋದಕ್ಕೆ ಇದೇ ಕಾರಣ. ಪ್ಲಾಸ್ಟಿಕ್ ಬಳಕೆ ನಿಷೇಧ. ಅಂಗಡಿಗಳಿಗೆ ಹೋಗಿರಲ್ರಿ ರೈಡ್ ಮಾಡೋದು. ಇಲ್ಲಿ ಬನ್ನಿ, ಇಲ್ಲಿ ರೈಡ್ ಮಾಡೋರಿ. ಆ ಪ್ರಾಧಿಕಾರದ ಆಯುಕ್ತರು, ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಪಾಪ. AC ರೂಮಲ್ಲಿದ್ದಾರೆ ನೋಡಿ. ಪೌರ ಕಾರ್ಮಿಕರು ಪಾಪ, ಅವ್ರ ಜೀವನ ಎಲ್ಲ ಯಾವ ಥರ ಆಗಿದೆ. ಈ ಸುಡು ಬಿಸಿಲಲ್ಲಿ ನಿಮ್ಮ ಕಸ, ನೀವು ಹಾಕಿರೋ ಕಸನ ಎತ್ತಬೇಕು. ಮಾನ ಮರ್ಯಾದೆ ಇಲ್ಲ ಅನ್ಸ್ಬಿಡುತ್ತೆ. ಅವಿವೇಕಿ ಜನಗಳು. ಪ್ರಾಧಿಕಾರದ ಆಯುಕ್ತರು ಮಾತ್ರ ಅದು ಎಲ್ಲಿ ಯಾವುದೋ ಗುಡ್ಡದ ಸಂದೆ ಕೂತಿದ್ದಾರೆ ಅನ್ಸುತ್ತೆ. ಏನ್ರಿ ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ? ಏನ್ರಿ ಸಾರ್ವಜನಿಕರು ಸೇವೆ ಅಂತ ಬರ್ತೀರಾ, ಬರೀ ಕೋಡ್ ಆಫ್ ಕಂಡಕ್ಟ್, ಸಿವಿಲ್ ರೂಲ್ಸ್ನ ವೈಲೇಟ್ ಮಾಡೋದಕ್ಕೆ ಬದುಕಿದ್ದೀರ ನೀವೆಲ್ಲ. ಅದಕ್ಕೆ ಕೆಲವು ಸಂಘಟನೆಗಳು ಬೈತಾರೆ, ಸರಿಯಾಗಿ ಬೈತಾರೆ ನಿಮಗೆ, ಕರೆಕ್ಟಾಗಿರುತ್ತೆ ಅದು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಮಲ್ಲೇಶ್, ಮೈಸೂರು.